ಹಲೋ ಹಾಯ್ ನಮಸ್ಕಾರ. ಬನ್ನಿ ರೈತನ ರಾಣಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡುವಂಥ ಆಲ್ ಬಂಧುಗಳಿಗೂ ಶುಭೋದಯ ಹೇಳ್ತಾ ಬರ್ರಿ ಪಾಲಕ್ ರೈಸ್ ಮಾಡೋಣ. ಚೆನ್ನಾಗಿ ಟೇಸ್ಟ್ ಆಗತ್ತೆ, ರುಚಿ ಆಗತ್ತೆ. ನಾವು ಮೇಲೆ ಮೇಲೆ ಮಾಡ್ತಾ ಇರ್ತೇವೆ. ಈ ಪಾಲಕ್ ರೈಸ್ ಮಾಡೋಕ್ಕೆ ಏನೇನು ಬೇಕಂತ ಒಂದು ಸಾರಿ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲ ತರಕಾರಿಗಳೆಲ್ಲ ಹೆಂಚಿ ರೆಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ಏನೇನು ಬೇಕಪ್ಪ ಅಂದರೆ ಹೇಳ್ತೇನೆ, ಬನ್ನಿ ನೋಡೋಣ. ಕ್ಯಾರೆಟು, ಟೊಮೆಟೊ, ಪಾಲಕ್ಕು, ಆಮೇಲೆ ಕೊತ್ತಂಬರಿ, ಬಟಾಟಿ, ಮೆಣಸು, ಡಬ್ಬುಕಾಯಿ, ಅದ್ರಕ್ಕು, ಆಮೇಲೆ ಈರುಳ್ಳಿ, ಮೆಣಸು ಎಲ್ಲ ಈ ಥರ ಹೆಂಚಿ ರೆಡಿ ಇಟ್ಕೋಬೇಕು. 2 ಲಿಂಬು ಹೆಂಚಿ ಇಟ್ಕೊಂಡಿದ್ದೇನೆ. ಆಮೇಲೆ ಸ್ವೀಟ್ ಕಾರ್ನು, ಶೇಂಗಾ ಕಾಳು, ಮತ್ತು ಕುರ್ಮಾ ಕಡ್ಲಿ ಇವನ್ನೆಲ್ಲ ಹಾಕೊಂಡು ಒಗ್ಗರಣೆ ಹಾಕಬೇಕು. ಎಲ್ಲ ರಾತ್ರಿನೇ ನೆನೆಸಿಟ್ಟೇನೆ. ಬರ್ರಿ ಮಾಡೋಕ್ಕೆ ಏನೇನು ಬೇಕು, ಯಾವ ಥರ ಮಾಡ್ತೇವೆ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಬೈಲೊಂಗಲ್ ಕಡೆ ಇದೇ ಥರ ಮಾಡಿ ನಾವು ತಿನ್ನೋದು. ನೀವು ಕಲ್ಕೋಬೋದು, ನೋಡ್ಬೋದು. ನಮ್ಮ ಮನೆಯಲ್ಲಿ 8 ಮಂದಿ ಇದ್ದಾರೆ. ನಮಗೆ 8 ಮಂದಿಗೆ ಏನು ಬೇಕು ಅದನ್ನೆಲ್ಲ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಕಡಿಮೆ ಇದ್ದರೆ ನೀವು ಕಮ್ಮಿನೇ ತರಕಾರಿ ಯೂಸ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ನಾವು 7-8 10 ಮಂದಿ ಇದ್ದೇವೆ. ಅದಕ್ಕೆ ಜಾಸ್ತಿ ಬೇಕಂತ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಇದೇ ಥರ ಎಲ್ಲ ರೆಡಿ ಇಟ್ಕೋಬೇಕು. ಬನ್ನಿ ನೋಡಿ. ಇದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕೇನೆ, ಸಾಸ್ಮಿ, ಜೀರಿಗೆ. ಬರ್ರಿ ಒಂದೊಂದಾಗಿ ಈ ತರಕಾರಿಗಳೆಲ್ಲ ಹಾಕಿ ಫ್ರೈ ಮಾಡ್ತಾ ಹೋಗೋಣ. ಬರ್ರಿ ಈಗ ಪಾಲಕ್ಕು ಮತ್ತು ಕೊತ್ತಂಬರಿ ಫ್ರೈ ಮಾಡ್ಕೋತೇನೆ. ನೋಡಿ ಟೇಸ್ಟ್ ಆಗತ್ತೆ, ಚೆನ್ನಾಗಾಗತ್ತೆ. ನಾವು ಊರಿಗೆ ಹೊಂಟೆವು, ಅದಕ್ಕೆ ನಾನು ಅಡುಗೆ ಮಾಡ್ಕೊಂಡು ರೆಡಿ ಇಟ್ಕೊಂಡು ಹೊಂಟಿದ್ದೇನೆ. ಎಲ್ಲ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. 2 ಥರದ ತರಕಾರಿ, ಕಾಯಿಪಲ್ಲೆ, ಬಾಜಿ, ಸ್ವೀಟು ಎಲ್ಲ ಮಾಡಿದ್ದೇನೆ. ಜಸ್ಟ್ ವಿಡಿಯೋ ಮಾತ್ರ ಮಾಡ್ತಾಯಿದ್ದೇನೆ. ಇನ್ನೊಂದು ಸಾರಿ ನಿಮಗೆ ಎಲ್ಲ ವಿಡಿಯೋನು ಒಂದೊಂದಾಗಿ ಸರಿಯಾಗಿ ಹಾಕ್ತೇನೆ. ಇದಕ್ಕಟ್ಟೆ ಟೈಮ್ ಸಿಕ್ತು ಹಾಕ್ತಾಯಿದ್ದೇನೆ. ನೋಡಿ ನಮ್ಮಲ್ಲೆಲ್ಲ ಇದೇ ಥರ ಮಾಡೋದು. ಬೆಳಗಿನ ನಾಷ್ಟನೂ ಆಗ್ಬೋದು, ಊರಿಗೆ ಕಟ್ಕೊಂಡು ಹೋಗೋಕ್ಕಾದ್ರೂ ಸರಿ ಆಗುತ್ತೆ. ಇದೇ ಥರ ಮಾಡ್ತೇವೆ. ನೋಡಿ ಈಗ ಈರುಳ್ಳಿ ಹಾಕ್ತಾಯಿದ್ದೇನೆ. ಈರುಳ್ಳಿ, ಮೆಣಸು, ಆಮೇಲೆ ಟೊಮೆಟೊ ಎಲ್ಲ ಒಂದೊಂದಾಗಿ ಚೆನ್ನಾಗಿ ಫ್ರೈ ಆಗಬೇಕು, ರುಚಿ ಆಗುತ್ತೆ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿ ಪೇಸ್ಟ್ ಹಾಕಬೇಕು. ಅನ್ನ ತಡೆಯುತ್ತೆ. ಜಾಸ್ತಿ ಈರುಳ್ಳಿ ಹಾಕೋದ್ರಿಂದ ಅನ್ನ ಹೋಗ್ಬೋದು. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಜಾಸ್ತಿ ಬೆಳ್ಳುಳ್ಳಿನೇ ಉಪಯೋಗ ಮಾಡಿಬಿಟ್ರೆ ಏನೂ ಆಗೋಲ್ಲ. ಒಂದು ದಿನ ಪೂರ ಮಳೆಗಾಲಕ್ಕಂದರೆ ಚೆನ್ನಾಗಿರುತ್ತೆ, ಬೇಸಿಗೆ ಮಾತ್ರ ತಡೆಯೋದಿಲ್ಲ ಅನ್ನ. ಈ ಥರ ಮಾಡಿಬಿಟ್ರೆ ಮುಂಜಾನೆ ಮಾಡಿದರೆ ಸಂಜೆ ಮಟ್ಟ ಬೇಕಾದಂಗೆ ತಿನ್ಬೋದು, ಊರಿಗೆ ಕಟ್ಕೊಂಡು ಹೋಗ್ಬೋದು. ಟೂರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಮಾಡ್ತಾಯಿದ್ದೇನೆ ಅಂತ. ಈಗ ಎಲ್ಲ ತರಕಾರಿಗಳು ಒಂದೊಂದಾಗಿ ಫ್ರೈ ಮಾಡ್ತಾಯಿದ್ದೇನೆ. ನೋಡಿ ಆಗಿದೆ. ನೋಡಿ ಟೇಸ್ಟ್ ಆಗುತ್ತೆ. ಬರ್ತೀರಾ? ವಾಸನೆ ಗಮ್ ಅಂತ ಇದೆ. ನೀವು ಇದೇ ಥರ ನೋಡ್ತಾ ಇರಿ, ಸವಿತಾ ಇರಿ. ನಿಮಗಿಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೇಕಂದರೆ ನೀವು ಫಾಲೋ ಮಾಡ್ಬೋದು. ಏನಿಲ್ಲ, ನಮ್ಮ ಸೈಡೆಲ್ಲ ಇದೇ ಥರ ಮಾಡೋದು. ನಮ್ಮದು ಅರ್ಬಿ ಅಂಗಡಿ ಇದೆ, ನಾನು ಮಾಲಾಕ್ಸ್ ಹಾಕ್ಕೊಂಡೇನೆ. ಈಗ ಜಸ್ಟ್ ಚಿಕ್ಕದೊಂದು ವಿಡಿಯೋ ಮಾಡ್ತಾಯಿದ್ದೇನೆ. ಇದೇ ಥರ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನನ್ನ ಅರ್ಬಿ ಅಂಗಡಿ ತೋರಿಸ್ತೀನಿ ನಿಮಗೆ. ನಾವು 15 ವರ್ಷದಿಂದ ಅರ್ಬಿ ಅಂಗಡಿ ತೆಗೆದೇವೆ. ಚೆನ್ನಾಗಿದೆ ವ್ಯಾಪಾರ. ಅದೇ ಈಗ ಮಾಲಾಕ್ಸ್ ಹಾಕ್ಕೊಂಡೇನೆ. ಆ ಕಾರಣದಿಂದ ಬೇಗ ಬೇಗ ನಾಷ್ಟ ಮಾಡಿಬಿಟ್ಟು ಹೊಂಟೇವೆ. ಅದೇ ಇದೇ ಥರ ನಾಷ್ಟ ಮಾಡಬೇಕು, ಚೆನ್ನಾಗಾಗತ್ತೆ. ವಾರಕ್ಕೊಂದು ಸಾರಿ ನಾವು ಮಾಡೇ ಬಿಡ್ತೇವೆ. ಈಗ ಊರಿಗೆ ಹೊಂಟೇವಲ್ವ, ಬೇಗ ಬೇಗ ಮಾಡಿಬಿಟ್ಟು ಈಗ ಮಗಳು, ಹಳೆಯ ಮೊಮ್ಮಕ್ಕಳು ಮತ್ತು ಎಲ್ರದ್ದು ದಾರಿ ಕಾಯ್ತಾ ಇದ್ದೇನೆ. ಬೇಗ ಬೇಗ ಸೀಟಿ ಹೊಡಿತಂದ ನಾಷ್ಟ ಮಾಡಿಬಿಟ್ಟು ನಾವು ಊರಿಗೆ ಹೋಗ್ತೇವೆ. ಒಂದು 2 ನಿಮಿಷ ಸರಿಯಾಗಿ ಹೊಂದ್ಕೊಳ್ಬೇಕು. ಚೆನ್ನಾಗಿ ಕುದೀತಂದರೆ ಸರಿ ಆಗತ್ತೆ. ಈಗ 1/4 kg ಅಕ್ಕಿ ತೊಗೊಂಡಿನಿ. ತುಪ್ಪ ಹಚ್ಚಿ ಎಲ್ಲ ಚೂರು ಬೇಯಿಸಿ ಮಾಡಿ ರೆಡಿ ಇಟ್ಟೇನೆ. ಇನ್ನು ಏನಿಲ್ಲ, ಇದನ್ನು ಒಗ್ಗರಣೆ ಒಳಗೆ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿ 1.5 ಲೀಟ್ರ್ ನೀರು ಹಾಕ್ಕೊಂಡ್ಬಿಡ್ಬೇಕು. ನೀರು ಹಾಕಿಬಿಟ್ಟು 2 ಸೀಟಿ ಹೊಡಿಸಿಬಿಟ್ರೆ ನಾಷ್ಟ ರೆಡಿ. ನೀವು ನೋಡಿ, ನೀವು ಇದೇ ಥರ ರೆಸಿಪಿ ಕಲಿತಾ ಇರಬೇಕು, ನೋಡ್ತಾ ಇರಬೇಕು. ರುಚಿಗೆ ತಕ್ಕಟ್ಟು ಅಡಿಗೆಗೂ ಸಕ್ರೆ, ಚಾಕಕ್ಕೂ ಸಕ್ರೆ, ಅರಿಶಿನ, ಆಮೇಲೆ ಏಲಕ್ಕಿ, ಲವಂಗ ಪುಡಿ ಹಾಕಬೇಕು. ಟೇಸ್ಟ್ ಆಗತ್ತೆ. ರುಚಿಗೆ ತಕ್ಕಟ್ಟು ಮಸ್ತಾಗತ್ತೆ. ನಿಮಗೆ ಬೇಕಂದರೆ ಇದ್ರಾಗೆ ಎಗ್ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ನಾವೀಗ ಪಾಲಕ್ ರೈಸ್ ಅಷ್ಟೇ ಮಾಡ್ತಾಯಿದ್ದೇನೆ. ಎಗ್ ಹಾಕೊಂಡ್ರೂ ರುಚಿ ಆಗತ್ತೆ. ನೋಡಿ ಇದೇ ಥರ ಮಸ್ತಾಗ್ತಾಯಿದೆ. ಬನ್ನಿ ಸ್ವೀಟ್ ಕಾರ್ನ್ ಹಾಕೀನಿ,
ಶೇಂಗಾ ಕಾಳು, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಎಲ್ಲ ರೆಡಿ ಆಯಿತು. ಇನ್ನು 2 ಸೀಟಿ ಅಷ್ಟು ಹೊಡಿಸಿಬಿಟ್ರೆ ಭಾರಿ ಆಗತ್ತೆ ನಾಷ್ಟ ನೋಡಿ. ಈಗ 10ರಿಂದ 15 ಮಂದಿಗೆ ನಾಷ್ಟ ರೆಡಿ. ಯಾರ ಊರಿಂದ ಬರ್ತಾರಪ್ಪ ಅಂದರೆ ಗೆಸ್ಟ್ಗಳು ಬೇಗ ಇಷ್ಟು ಮಾಡಿಬಿಟ್ರೆ ಮುಗಿದೋತು. ಇದ್ರಾಗೆ ತಿಳಿ ಸಾರು ಮಾಡಬೇಕು. ತಿಳಿ ಸಾರು ಮಾಡಿಬಿಟ್ರೆ ಮಸ್ತಾಗಿ ಆಗುತ್ತೆ ನಾಷ್ಟ ಊಟ. ಬರ್ರಿ 2 ಸೀಟಿ ಹೊಡ್ಸೋಣ ನೋಡಿ. ಸೀಟಿ ಹೊಡಿಸಿಬಿಟ್ರೆ ಆಯಿತು, ಮಸ್ತಾಗಿ ಭಾರಿ ಆಗತ್ತೆ ನಾಷ್ಟ ನೋಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಚಿಕ್ಕದೊಂದು ವಿಡಿಯೋ ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಬಾಯ್ ಬಾಯ್. ನೋಡಿ ಸೀಟಿ ಹೊಡಿ ಮಟ ಮಾತ್ರ ನಿಂತೇನೆ ನೋಡ್ರಿ. ಇದೇ ಥರ ಆಗತ್ತೆ. ನಾವು ಹೇಗೆ ಇರಲಿ ಏನೇ ಇರಲಿ, ನಮ್ಗೆ ಏನು ಬರುತ್ತೋ, ಒಳ್ಳೇದಿದೆಯೋ ಕೆಟ್ಟದ್ದಿದೆಯೋ, ನಮ್ಮದೇನು ಸ್ಪೆಷಲ್ ಅಂತ ಇಲ್ಲ. ಎಲ್ಲರೂ ಮಾಡೋದು ಮಾಡ್ತಾಯಿದ್ದೇನೆ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಸೈಡ್ ಯಾವ ಥರ ಮಾಡ್ತೀವಿ ಅಂತ ಚಿಕ್ಕದೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೇನೆ ಅಷ್ಟೇ, ಬೇರೆ ಏನೂ ಇಲ್ಲ. ನೀವು ಇದೇ ಥರ ಮಾಡ್ತಾ ಇರಿ, ಸವಿತಾ ಇರಿ ಅಂತ ಹೇಳ್ತಾ ನಂದೊಂದು ಚಿಕ್ಕ ವಿಡಿಯೋ ಮುಗಿಸ್ತಾ ಇದ್ದೇನೆ. ಬನ್ನಿ, ಘಮ ಘಮ ಅಂತ ಇದೆ ರೈಸು. ಬನ್ನಿ, ತುಪ್ಪ ಹಾಕ್ಕೊಂಡು ಮುದುಕ್ ಮನುಷ್ಯರಾದರೂ ತಿನ್ಬೋದು, ಬಾಣ್ತಿಯರಾದರೂ ತಿನ್ಬೋದು, ಮತ್ತು ಯಂಗ್ ವಯಸ್ಸಿನವ್ರಿಗೂ ಒಳ್ಳೆಯದು. ಏನಾದರೂ ಮಸ್ತಾಗಿದೆ. ಬನ್ನಿ, ರುಚಿ ನೋಡ್ತೀರಾ, ಭಾರಿ ಟೇಸ್ಟಾಗಿದೆ. ಬನ್ನಿ, ಈಗ ಡಬ್ಬಿಗೆ ಹಾಕ್ಕೋಬೇಕು. ಊರಿಗೆ ಹೊಂಟೇನೆ. ಬಾಯ್ ಬಾಯ್, ನಮಸ್ಕಾರ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಂದೊಂದು ವಿಡಿಯೋ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.